ವಿಪರಾಶ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಎಷ್ಟು ಮಂದಿ ಗೊತ್ತಿಲ್ಲ ಗೊತ್ತಿಲ್ಲ. ಅವ ಮುಖ್ಯ ಆಯೋಗ ಚುನಾವಣೆ ಅಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಬಿಟ್ಟವ. ಯಾಕಂದ್ರೆ ಸಿಕ್ಕೋತ್ತಿನ ಗೊತ್ತಾಗ್ತವ, ಯಾಕಂದ್ರೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಯಾರ. EVM ಓಟ್ ಹಾಕೊಂಡು ಏನು ಬೇಕಲ್ಲಿ ಗೆಲ್ಲಿಸ್ಕೊಂಡಾರ. ಯಾಕೆ ನೀವು ಕೇಳಬಹುದು ಜನರು ಕರ್ನಾಟಕದೊಳಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ 2023 ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಂಧುಗಳೇ. ಯಾಕಂದ್ರೆ ನಾವೆಲ್ಲ ಸುಮ್ಮನೆ ಅನ್ಕೊಳ್ಳಿಲ್ಲ. ನಾವು ಬೂತ್ ಅಧ್ಯಕ್ಷರು ಮಾಡಿದ್ವಿ, BLEಗಳನ್ನ ಮಾಡಿದ್ವಿ. ಪ್ರತಿಯೊಂದು ಬೂತ್ಗೂ ಎಷ್ಟು ಓಟು ಸತ್ತು ಅದಾವು, ಎಷ್ಟು ಓಟು ಜೀವಂತ ಅದಾವು, ಎಷ್ಟು ಓಟನ್ನು ಹೊಸದಾಗಿ ಮಾಡಬೇಕು, ಎಷ್ಟು ಓಟನ್ನು ತಗ್ಗಿಸ್ಬೇಕು ಅನ್ನೋದನ್ನ ಕುಲಂಕುಲವಾಗಿ ನಾವು ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ ಕರ್ನಾಟಕದಲ್ಲಿ. ಇಲ್ಲಾಂದ್ರೆ ಇಲ್ಲಿ ಮಾಡೋರು ಅವರು ಇಲ್ಲೇ ಮಾಡ್ಯಾರ. ಮಾದೇವಪುರ ಬೆಂಗಳೂರಾಗ ಮೊನ್ನೆ ಲೋಕಸಭಾ ಚುನಾವಣೆ 1 ಲಕ್ಷ ಓಟು ಚೋರಿ ಮಾಡ್ಯಾರ. 1 ಲಕ್ಷ ಓಟು, 1 ಲಕ್ಷ. ನೀವು ಅರ್ಥ ಮಾಡ್ತಾರೆ. ಎಷ್ಟೋ ಜನ ಜೀವಂತ ಇದ್ದವ್ರೆ ಓಟ್ ಹಾಕಿ ಬಂದ್ಬಿಡುದು, ಇಲ್ಲ ಸತ್ತವ್ರಿಗೆ ಹೋಗಿ ಓಟ್ ಹಾಕಿ ಬಂದ್ಬಿಡುದು. ನಮ್ಮ ಹುಡುಗದಕ್ಕೂ ಬಂದಿದ್ರು, ಇಲ್ಕಲಿ ಬಂದಿದ್ರು, ಗುಜರಾತ್ ಇಂದ್ರ ಬಂದಿದ್ರು. ಗುಜರಾತ್ ಇಂದ್ರ ಬಂದ್ರೆ ಅವ್ರ ಕೆಲಸ ಏನಂದ್ರೆ ತಾವ ಓಟ್ ಹಾಕಿ ಹೋಗ್ಬಿಡುದು ಎಲ್ಲ ಬೂತ್ ನಿಂತ್ಕೊಂಡು. ಅಂದ್ರೆ ಸತ್ತವ್ರ ಓಟು ಯಾರು ನೀವು ಕಪ್ಪಾಯಿ ಓಟಿಗೆ ಹೋಗಿಲ್ಲ ಬೂತ್ಗೆ ನೀನು ಓಟ್ ಆಗಲೇ ಹಾಕಿ ಹೋಗ್ಬಿಡ್ತಿದ್ರು. ಈ ವ್ಯವಸ್ಥೆ ಇಲ್ಲಿ ನಡೆದಿರುವಂತ ಅದಕ್ಕೆ ಕಾರಣಕ್ಕೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರೇನು ಸೀದಾ ನ್ಯಾಯಯುತವಾಗಿ ಜನರಿಂದ ಗೆದ್ದು ಹೋದಂತ ಅಧಿಕಾರ ಅಲ್ಲ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಏನ್ ಮಾಡ್ರೆ ಹೇಳ್ರಿ. ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಇವರು ಒಂದು ಪ್ರತಿಭಟನೆ ಮಾಡ್ಯಾರ ಈ ದೇಶದೊಳಗೆ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಹೋರಾಟ ನಡೆದಾಗ ನಮಗೆ ಸ್ವಾತಂತ್ರ್ಯ ಬೇಡ ಅಂತೇಳಿ ಬ್ರಿಟಿಷರಿಗೆ ಬೆಂಬಲ ಮಾಡಿದವರು ಇವರು ನಿಜವಾದ ದೇಶದ್ರೋಹಿಗಳು ಇವರು ಈ ದೇಶದಾಗ. ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ಪಾಪ ಅವ್ರು ಕರೆಕ್ಟ್ ಹೇಳ್ಯಾರ, ತಪ್ಪೇನು ಹೇಳ್ಯಾರ. ಇವತ್ತು ಒಂದು ಸಂಘಟನೆ ಅಂದ ಮೇಲೆ ಅದು ಸರ್ಕಾರಿ ಸಂಘಟನೆ ಆಗಿರುವುದಿಲ್ಲ. ನಮ್ಮ ಸ್ವಯಂ ಘೋಷಿತ ಸಂಘಟನೆಗಳು ಮಾಡಿದವು ಈ ದೇಶದಾಗ. ಅಂದ್ರೆ ಸಂಘಟನೆಗೆ ಸರ್ಕಾರಿ ಕಚೇರಿಗಳನ್ನ, ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ನಾಯಕರಾದಂತ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಚಿವ ಸಂಪುಟದಲ್ಲಿ ಈ RSS ಸಂಘಟನೆ ಏನು ಇವತ್ತು ಚಡ್ಡಿ ಹಾಕೊಂಡು ಹೇಳ್ತಾರಲ್ಲ, ಬಡಿಗೆ ಹಿಡ್ಕೊಂಡು ಯಾರ ರಕ್ಷಣೆಗಪ್ಪ ಏನ್ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು. ಬಡಿಗೆ ಹಿಡ್ಕೊಂಡು ಇವರು ಬ್ರಿಟಿಷ್ ವಿರುದ್ಧ ಒಂದು ದಿವಸ ಹೋರಾಟ ಮಾಡಲಿಲ್ಲ. ಬ್ರಿಟಿಷ್ನ ಪರವಾಗಿ ನಿಂತವ್ರು ಇವರು RSS. ಅವ್ರು ಮಹಾತ್ಮ ಗಾಂಧೀಜಿ ಇದರ ಗೋಡ್ಸೆ RSS ಒಬ್ಬ ಸಂಚಾಲಕ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಕೊಂದ್ರು. ಇವತ್ತು ದಲಿತರಿಗೆ ಸಮಾನತೆ ಕೊಟ್ಟರು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಕೊಂದಿದ್ದು ಅವ್ರ ಮೇಲೆ ಇದೇ ಗೋಡ್ಸೆನೆ ಮಾಡ್ತಾರೆ. 7ನೇ ಬಾರಿಗೆ ಕಡೆಗೆ ಅವ್ರು ಗುಂಡಿಟ್ಟುಕೊಂಡು ಬಿಡ್ತಾರೆ. ಯಾರವ ಗೋಡ್ಸೆ ಯಾರು? ಇವತ್ತು ಅವನ್ನ ದೇವರನ್ನು ಪೂಜೆ ಮಾಡ್ತಾರೆ ಇವರು RSS. ಇವತ್ತು RSS ಹೆಡ್ ಕ್ವಾರ್ಟರ್ನಾಗ ಹೋಗಿ ನೋಡ್ರಿ, ನಮ್ಮ ದೇಶದ ಧ್ವಜ ಇಲ್ಲ, ಅವ್ರ ಹೆಡ್ ಕ್ವಾರ್ಟರ್ನಾಗ ಕೇಸರಿ ಧ್ವಜ ಹಾರಿಸ್ತಾರೆ. ಯಾಕಂದ್ರೆ ನಮ್ಮ ರಾಷ್ಟ್ರದಾಗ ಮೇಲೆ ರಾಷ್ಟ್ರ ಧ್ವಜ ಎಲ್ಲರಿಗೂ ಸಮಾನತೆ ಅಲ್ಲಪ್ಪ. ಎಲ್ಲರೂ ಕೂಡ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡ್ಬೇಕಲ್ಲ. ಕೇಸರಿ ಬಿಳಿ ಹಸಿರು ಧ್ವಜ ಬಿಟ್ಟು ಇವ್ರು ಬರೇ ಕೇಸರಿ ಧ್ವಜ ಹಾಕೊಂಡು ಅದೇ ಇವ್ರು ರಾಷ್ಟ್ರ ಧ್ವಜ ಅಂತೀವ್ರಿ. ಇವ್ರು ಭಾರತ ದೇಶದವ್ರ ಹಂಗ. ಅದಕ್ಕೆ ನಾ ಹೇಳ್ತೀನಿ ಅಂದ್ರ ಈ RSS ನವರು ಭಾರತೀಯರಲ್ಲ, ಇವರು ಚೇಲಾಗಳು. ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಂತ ಐತಲ್ಲ, ಅದಕ್ಕೆ ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳಿ ನಾನು ಇಟ್ಟಿನ ಅವ್ರಿಗೆ. ಬ್ರಿಟಿಷರ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಇದ್ರ ಜನರ ಬಳಿಗೆ ಹೋಗಿ ಜನರ ವಿಶ್ವಾಸವನ್ನು ಗೆದ್ದು ಜನರ ಮನಸ್ಸನ್ನು ಗೆದ್ದು ಇವತ್ತು ಗೆಲ್ಲಬೇಕು ವಿನಃ ಇವತ್ತು ಇನ್ನು ಹಿಂಭಾಗದಿಂದ ಅಧಿಕಾರ ಹಿಡಿದು ಇವತ್ತು ಈ ರಾಜ್ಯದಲ್ಲಿ ನೋಡ್ರಿ, ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ನಾವು ಅಧಿಕಾರವನ್ನು ಕೊಟ್ಟಿಲ್ಲ ಈ ರಾಜ್ಯದ ಜನತೆ. ಇವತ್ತು ನೇರವಾಗಿ ಬಹುಮತವನ್ನು ಎಲ್ಲಿ ಕೊಟ್ಟರು? ಇನ್ನು ಯಡಿಯೂರಪ್ಪ ಗೆದ್ರು 100 ಸೀಟು, 136 ಸೀಟ್, 16 ಸೀಟ್ ಬೇಕು ಒಂದು ವಿಧಾನಸಭೆ ಅಸೆಂಬ್ಲಿ ಮಾಡ್ಬೇಕಂದ್ರೆ, ಆ ಸರ್ಕಾರ ಮಾಡ್ಬೇಕಂದ್ರೆ 116 ಸೀಟು ಈ ರಾಜ್ಯದ ಜನತೆ ಹೆಚ್ಚಿನ ಬಹುಮತ ಇದುವರೆಗೂ ಕೊಟ್ಟಿಲ್ಲ. ಇದುವರೆಗೂ ಅವ್ರು ಹೆಂಗ ಅಧಿಕಾರ ಹಿಡಿದ್ರು? ಹಿಂಭಾಗದಿಂದ ಅಂತಾರ, ವಾಮ ಮಾರ್ಗ ಅಂತಾರ. ಅದಕ್ಕೆ ವಾಮ ಮಾರ್ಗದಿಂದನೇ ನಮ್ಮ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಿದ್ವಿ. ಇವತ್ತು ಕೂಡ ನಡೆದೈತಿ ನಮ್ಮ ರಾಜ್ಯದಾಗ. ಏನೋ ನಾನು ಹೇಳಿದೆ ಮೊನ್ನೆ ತಾನೆ, 55 ಮಂದಿ ಶಾಸಕರನ್ನ ಟಾರ್ಗೆಟ್ ಮಾಡ್ಯಾರ. ಈಗಾಗಲೇ 3-4 ಮಂದಿ ಜೈಲಿಗೆ ಹಾಕ್ಯಾರ ನಮ್ಮ ಶಾಸಕರನ್ನ, ಕಾಂಗ್ರೆಸ್ ಶಾಸಕರು. ಯಾರ್ಯಾರು ಹಾಕ್ಯಾರ ನೀವು ನೋಡ್ತೀರಿ ದಿವಸ TV ಒಳಗೆ. ಎದಕ್ಕೆ ಹೋಗ್ತಾರೆ ಇವರು?
ನಿಜವಾದ ಕಳ್ಳತನ ಮಾಡಿಲ್ಲ ಅವರು. ಇವರು ಆರೋಪ ಮಾಡಿ ಇಡಿ CBI ದಾಳಿ ಮಾಡಿಸೋದು ಅವ್ರ ಮೇಲೆ, ಏನಾರ ಹುಡ್ಕೋದು, ಇಲ್ಲಂತ ಸೇರಿಸಿ ಅವ್ರು ಜೈಲಿಗೆ ಹಾಕೋದು, ಹೆದರಿಕೆ ಹಾಕೋದು. ಅಂದ್ರೆ ಹಿಂಭಾಗದಿಂದ ಮತ್ತೆ ಸರ್ಕಾರ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಪ್ರಯತ್ನ ಇದೆ. ಆದರೆ ಈ ಬಾರಿ ನಮ್ಮ ಕಾಂಗ್ರೆಸ್ನವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಯಾಗಿ ನಾವು ಶಾಸಕರಿದ್ದೀವಿ ಅನ್ನೋದನ್ನು ನಾವು ಯಾವ ಆಸೆಗೆ ಆಕಾಂಕ್ಷೆಗೆ ಈ ಬಳ್ಳ ಹೆದರಿಕೆಗೆ ಇಡಿ CBI ಹೆದರಿಕೆಗೆ ಬಗ್ಗ ಮಕ್ಕಳು ನಾವು ಆಗಿಲ್ಲ ಅನ್ನೋದಕ್ಕೆ ನಮ್ಮನ್ನು ಸುಮ್ಮನೆ ಬಿಟ್ರ. ಇಲ್ಲಿಗೆ ನಮ್ಮನ್ನು ಬಗ್ಸೋರ ಜನರ ಎಲ್ಲರಿಗೆ ಆಫರ್, ರೊಕ್ಕ ಕೊಡ್ತೀನಿ ಬರ್ರಿ, ಇಲ್ಲಾಂದ್ರೆ ಇಡಿ ಕಳಿಸ್ತೀನಿ, CBI ಕಳಿಸ್ತೀನಿ, ನಿಮ್ಮನ್ನು ಹಿಡಿಸ್ತೀನಿ. ಇದು ಯಾಕ್ರಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ. ಪ್ರತಿಯೊಬ್ಬ ಪ್ರಜೆಗೆ ತಂದೆ ಆದ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಭಾರತದಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯದಿಂದ ಗೆಲ್ಲುವಂತ ಕೆಲಸ ಮಾಡ್ರಿ, ಪ್ರೀತಿ ವಿಶ್ವಾಸ ಮನವೊಲಿಸಿ ಗೆಲ್ಲುವಂತ ಕೆಲಸ ಮಾಡ್ರಿ. ನೀವು ಯಾಕೆ ಈ ಓಟ್ ಚೋರಿಯನ್ನು ಮಾಡ್ತೀರಿ, ಓಟ್ ಕಳ್ಳತನ ಮಾಡ್ತೀರಿ? ಗುಜರಾತ್ನವ್ರು ಇಲ್ಲಿಂದ ಇಲ್ಲಿ ಇಲ್ಕಲ್ನವ್ರನ್ನ ಗುಜರಾತ್ ಕರ್ಕೊಂಡು ಹೋಗೋದು, ಗುಜರಾತ್ನವ್ರು ಇಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೊಂದು ಸಂಘಟನೆ ಮಾಡ್ಕೊಂಡ್ಬಿಟ್ರು ಅವರು, RSS ಅಂತ ಸ್ವಯಂ ಸೇವಕ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. ಮೊನ್ನೆ 100 ವರ್ಷ ಆದಂತವ್ರು ಪುಣ್ಯಾತ್ಮರು ಚಟಿ ಅವ್ರು ಸಾಧನೆ ಮಾಡಿದ ಇಲ್ಲಿ ತರ ಏನು ಅಂದ್ರೆ ಏನಿಲ್ಲ. 2020 ಮಟ್ಟ ಏನೂ ಮಾಡಿಲ್ಲ ಅವರು. ಏನು ಈ ನರೇಂದ್ರ ಮೋದಿ ಏನ ಪ್ರಧಾನಮಂತ್ರಿ ಆದ್ರಲ್ಲ, ಅದು ಅರ್ಧ ಚಡ್ಡಿ ಇದ್ದಿದ್ದು ಪೂರಾ ಚಡ್ಡಿ ವರ್ಷ ಆಗುತ್ತೆ ಅಷ್ಟ ಮಾಡಿದ್ದೀವಿ ಸಾಧನ. ಇವ್ರು ಏನ್ ಮಾಡ್ರಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಐತಲ್ಲ, ಈ ದೇಶದಾಗ ಏನ್ ಸಾಧನೆ ಮಾಡ್ರಂದ್ರ ಅರ್ಧ ಚಡ್ಡಿ ಹಾಕೋತಿದ್ರ. ಇವಾಗ ಮೋದಿ ಬಂದ ಮೇಲೆ ಪೂರಾ ಪ್ಯಾಂಟ್ ಹೊರಿಸಿ ಪೂರಾ ಚಡ್ಡಿ ಹಾಕೊಂಡು